हेलो बच्चों, मैं आज आपको पढ़ा रही हूँ 8वीं कक्षा के 5th लेसन महात्मा गांधी। ये संकलित है। पहले देखिए शब्दार्थ। आज़ादी, स्वतंत्र, इंडिपेंडेंस। शर्मिला, ಲಜ್ಜಾಶೀಲ್ ಅಂದರೆ ನಾಚಿಕೆ. ಸತಾನ, ತಂಗ್ ಕರ್ನ ಅಂದರೆ ಸತಾಯಿಸೋದು ಅಂತ. ಜೂಟ್, ಅಸತ್ಯ. निरीक्षण, जांच. हिस्से, वर्तनी. इशारा, संकेत. टीक, सही. बुद्धू, मूर्ख. संकट, कष्ट ಅಂದರೆ ಡಿಫಿಕಲ್ಟ್. ಕರ್ಜ್, ಋಣ ಅಂದರೆ ಸಾಲ. ಸೋನಾ, ಸ್ವರ್ಣ, ಗೋಲ್ಡ್, ಬಂಗಾರ. ಮಾಫಿ, ಕ್ಷಮಾ, ಅಪಲಜಿ ಅಂತ. ಹಿಮ್ಮತ್, ಧೈರ್ಯ ಅಂದರೆ ಕರೇಜಿಯಸ್. ಸಜಾ, ದಂಡ್, ಪನಿಷ್ಮೆಂಟ್. ಆದತ್, ಅಭ್ಯಾಸ. ಆಂಸು, अश्रु, कಣ್ಣೀರು. ओके बच्चों, अभी इस पाठ में ಗಾಂಧಿ ಜಿ ಕೆ ಬಾರೆ ಮೇ ಹಮ್ ಜಾನೆಂಗೆ. ಅಂದರೆ ಅವರು ಬಾಲ್ಯದಲ್ಲಿ ಯಾವ ರೀತಿ ಬೆಳೆದ್ರು, ಯಾವ ರೀತಿಯ ಗುಣಗಳನ್ನು ಅವರು ಕಲ್ತರು ಅನ್ನೋದ್ರ ಬಗ್ಗೆ ಈ ಪಾಠದಲ್ಲಿ ಇದೆ. ಅದನ್ನು ನಾವು ಮುಂದೆ ತಿಳ್ಕೊಳ್ಳೋಣ. ಫಸ್ಟ್ ಇಂಟ್ರೊಡಕ್ಷನ್. ಬಚ್ಚೆ ಮಹಾತ್ಮ ಗಾಂಧಿ ಜಿ ಕೆ ಸ್ವಭಾವ ಕೆ ಬಾರೆ ಮೇ ಜಾನ್ತೆ ಹೇ. ಅಂದರೆ ನಿಮಗೆಲ್ಲ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಗೊತ್ತೇ ಇದೆ ಅಲ್ವಾ. ಅವರು ರಾಷ್ಟ್ರಪಿತ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದವರು. ಸತ್ಯದ, ಅಹಿಂಸಾ, ಧೈರ್ಯಕ್ಕೆ ದೃಢ ನಿಶ್ಚಯ ಕರ್ನೆಕ್ಕೆ ಪ್ರೇರಣಾ ಪಾತೆ. ಅಂದರೆ ಅವರ ಪಾಠಗಳನ್ನು, ಅವರ ಜೀವನದ ಬಗ್ಗೆ ನಾವು ತಿಳ್ಕೊಂಡಾಗ ನಮಗೂ ಏನು ಬರುತ್ತೆ? ಸತ್ಯ, ಅಹಿಂಸೆ ಮತ್ತು ಧರ್ಮವನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಈ ಪಾಠದಿಂದ ನಾವು ತಿಳ್ಕೊಬೋದು. ಮಹಾತ್ಮ ಗಾಂಧಿ ಮಹಾನ್ ಪುರುಷ್ ಥೇ, ಸಾರೆ ದೇಶ್ನೆ ಉನ್ಹೇ ರಾಷ್ಟ್ರಪಿತ ಮಾನ. ಅಂದರೆ ಮಹಾತ್ಮ ಗಾಂಧೀಜಿಯವರು ಒಬ್ಬ ಮಹಾಪುರುಷರು. ಅವರನ್ನು ಈ ದೇಶದ ಪಿತಾಮಹ ಅಂತ ಎಲ್ಲರೂ ನಾವು ಒಪ್ಕೊಂಡಿದ್ದೀವಿ. ಅಂದರೆ ಆವಾಗ ಅವರು ರಾಷ್ಟ್ರಪಿತ, ಸ್ವತಂತ್ರಕ್ಕಾಗಿ ಹೋರಾಟ ನಡೆಸಿ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ಕೊಡಿಸಿದ್ದಕ್ಕೆ ಅವರನ್ನು ರಾಷ್ಟ್ರಪಿತ ಅಂತ ಹೇಳ್ತೀವಿ. उन्हीं के प्रयत्न से भारत आज़ाद हुआ. वे त्याग और ತಪಸ್ಯಾ ಕಿ ಮೂರ್ತಿ ಥೇ. ಅಂದರೆ ಅವರ ಸತತ ಪ್ರಯತ್ನದಿಂದ ನಮ್ಮ ದೇಶಕ್ಕೆ ಇಂಡಿಪೆಂಡೆನ್ಸ್ ಆಯಿತು. ಜೊತೆಗೆ ಅವರ ತ್ಯಾಗ, ತಪಸ್ಸು. ತ್ಯಾಗ ಅಂದರೆ ಗೊತ್ತಲ್ಲ, ಎಲ್ಲ ಯಾವ ಟೈಮಲ್ಲಿ ಏನು ಬೇಕಾದರೂ ಮಾಡೋಕ್ಕೆ ರೆಡಿಯಾಗಿರೋದು. ಮತ್ತು ಸ್ವತಂತ್ರ ಕೊಡಿಸ್ಲೇಬೇಕು ಅನ್ನೋ ಒಂದು ರೆಸಲ್ಯೂಷನ್, ತಪಸ್ಸನ್ನು ಅವರು ಮಾಡಿದರು. ಅದಕ್ಕೆ ಅವರು ತಪಸ್ಯ ಮತ್ತು ತ್ಯಾಗಮೂರ್ತಿ ಅಂತ ಅವರನ್ನು ನಾವು ಗುರುತಿಸ್ತೀವಿ. ಧರ್ಮ ಉನ್ಕೆ ಪ್ರಾಣತ ಅವರು ಸತ್ಯ ಉನ್ಕೆ ಆತ್ಮ. ಧರ್ಮ ಅನ್ನೋದು ಅವರಿಗೆ ಪ್ರಾಣ ಇದ್ದಂತೆ, ಸತ್ಯ ಅನ್ನೋದು ಅವರ ಆತ್ಮ ಇದ್ದಂತೆ. ಆ ರೀತಿ ಅವರು ಬೆಳೆದು ಬಂದಿದ್ದು. ಬಾಲಕ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಅವರ ಫುಲ್ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ. ಶರ್ಮಿಲೆ ಸ್ವಭಾವ ಖೇತೆ, ಅಂದರೆ ಅವ್ರಿಗೆ ತುಂಬ ನಾಚಿಕೆ ಸ್ವಭಾವದವರಾಗಿದ್ದರು. ಟೀಕ್ ಸಮಯ ಪರ್ ಸ್ಕೂಲ್ ಜಾತೆ ಅವ್ರ ಗಂಟಿ ಬಜತೆ ಹಿ ಘರ್ ಚಲ್ತೆ. ಅಂದರೆ ಕರೆಕ್ಟ್ ಟೈಮ್ಗೆ ಸ್ಕೂಲ್ಗೆ ಹೋಗ್ತಾಯಿದ್ರು. ಬೆಲ್ ಆಗಿದ ತಕ್ಷಣ, ಬೆಲ್ ಹೊಡೆದಿದ ತಕ್ಷಣ ಮನೆಗೆ ವಾಪಸ್ ಬರ್ತಾಯಿದ್ರಂತೆ. ಉನ್ಹೇ ಕಾಮ್ಸೆ ಕಾಮ್ತಾ, ಕರೆಕ್ಟಾಗಿ ಇನ್ ಟೈಮ್ಗೆ ಏನು ಕೆಲಸ ಮಾಡಬೇಕೋ ಅದನ್ನು ಅವರು ಮಾಡ್ತಾಯಿದ್ರು. ಕವಿ ಉನ್ಹೋನೆ ಕಿಸಿ ಕೋ ನಹಿ ಸತಾಯ, ಯಾವತ್ತೂ ಅವರು ಯಾರನ್ನು ಸತಾಯಿಸ್ಲಿಲ್ವಂತೆ. ಕವಿ ಜೂಟ್ ನಹಿ ಬೋಲೆ, ಯಾವಾಗಲೂ ಒಂದು ಸುಳ್ಳು ಕೂಡ ಅವರು ಹೇಳಲಿಲ್ವಂತೆ. एक दिन की बात है, ಶಿಕ್ಷಾ ವಿಭಾಗ ಕೆ ಅಧಿಕಾರಿ ಸ್ಕೂಲ್ ಕೆ ನಿರೀಕ್ಷಣ್ ಕೆ ಲಿಯೆ ಆಯೆ. ಒಂದಿನ ಏನಾಗುತ್ತಂತೆ, ಸ್ಕೂಲಲ್ಲಿ ಇನ್ಸ್ಪೆಕ್ಟರ್ ಬರ್ತಾರಂತೆ, ಎಜುಕೇಷನ್ ಇನ್ಸ್ಪೆಕ್ಟ್ರು. ಅವ್ರು ಬಂದುಬಿಟ್ಟು ಸ್ಕೂಲ್ನ ಇನ್ಸ್ಪೆಕ್ಷನ್ ಮಾಡ್ತಾರಂತೆ. ಆವಾಗ ಇವ್ರ ಕ್ಲಾಸ್ಗೆ ಬರ್ತಾರಂತೆ. ಉನ್ಹೋನೆ ಅಂಗ್ರೇಜಿಗೆ 5 ಶಬ್ದ ಲಿಖ್ವಾಯೆ. ಅವ್ರು ಬಂದ್ಬಿಟ್ಟು ಏನು ಮಾಡ್ತಾರೆ, ಇನ್ಸ್ಪೆಕ್ಷನ್ ಬಂದಿರ್ತಾರಲ್ಲ ಅವರು ಎಲ್ಲರಿಗೂ ಒಂದು 5 ಇಂಗ್ಲೀಷ್ ವರ್ಡ್ಸನ್ನು ಡಿಕ್ಟೇಷನ್ ಹೇಳ್ತಾರಂತೆ. ಉನ್ಮೆ ಏಕ್ ಶಬ್ದತ ಕೆಟಲ್, ಅದರಲ್ಲಿ ಒಂದು ಶಬ್ದ ಕೆಟಲ್ ಅನ್ನೋ ಪದ ಬರೆಸಿರ್ತಾರೆ 5 ಪದಗಳಲ್ಲಿ. ಬಾಲಕ್ ಗಾಂಧಿನೇ ಇಸ್ಕೆ ಹಿಜೆ ಗಲತ್ ಲಿಖೆ, ಅದ್ರದ್ದು ಸ್ಪೆಲ್ಲಿಂಗ್ ಅವರು ತಪ್ಪು ಬರೆದುಬಿಟ್ಟಿರ್ತಾರಂತೆ ಗಾಂಧೀಜಿಯವರು. ಅಧ್ಯಾಪಕನೇ ಇಶಾರೆ ಸೆ ಸಮझाया कि दूसरे लड़के के हिज्जे देखकर ಟೀಕ್ ಕರ್ಲೋ. ಆವಾಗ ಅವರು ಕ್ಲಾಸ್ ಟೀಚರ್ ಏನು ಮಾಡ್ತಾರಂತೆ, ನಿಧಾನಕ್ಕೆ ಸನ್ನೆ ಮಾಡ್ತಾರಂತೆ, ಅವನ ಹತ್ರ ನೋಡ್ಕೊಂಡು ಬರ್ಕೊಂಬಿಡು, ಸರಿ ಮಾಡ್ಕೊಬಿಡು ಅಂತ. ಆದರೆ ಗಾಂಧೀಜಿಯವ್ರು ಏನು ಮಾಡ್ತಾರಂತೆ, ಕಿಂತು ಗಾಂಧಿನೇ ಐಸಾ ನಹಿ ಕಿಯಾ, ಆದರೆ ಗಾಂಧೀಜಿಯವರು ಆ ಥರ ಮಾಡಿಲ್ವಂತೆ. ಹಿಜ್ಜೆ ಕಿ ಗಲ್ತಿ ಕೆ ಕಾರಣ ಮೋಹನ್ ಕೋ ಬುದ್ಧು ಮಾನಾ ಗಯಾ,
ಅದಕ್ಕೆ ಅವ್ರ ಮೇಷ್ಟ್ರು ಏನು ಅನ್ಕೊತಾರಂತೆ, ಇವನು ಇವನೊಬ್ಬ ಮೂರ್ಖ ಅಂತ ಅಂದ್ಕೊಳ್ತಾರಂತೆ. ಕಿಂತು ಉನ್ಹೇ ಬುರಾ ನಾ ಲಗಾ, ಹಂಗೆ ಅಂದ್ಕೊಂಡ್ರು ಗಾಂಧೀಜಿಯವ್ರಿಗೆ ಅದು ತಪ್ಪು ಕೆಟ್ಟದಾಗಿ ಅನಿಸಿಲ್ವಂತೆ, ಬೇಜಾರಾಗಿಲ್ವಂತೆ. ಉನ್ಹೇ ಇಸ್ ಬಾತ್ ಕಿ ಖುಷಿ ಥಿ ಕಿ ಉನ್ಹೋನೆ ಚೋರಿ ಕಾ ರಾಸ್ತಾ ನಹಿ ಅಪನಾಯ. ಆದರೆ ಅವ್ರ ಮನಸ್ಸಲ್ಲಿ ಏನು ಸಮಾಧಾನ ಇರುತ್ತಂತೆ, ಏನು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನಾನು ತಪ್ಪು ಮಾಡಿಲ್ಲ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಂತೆ. ಉನ್ಕಿ ಸತ್ಯಪ್ರಿಯತಾ ಈ ಯಹಿ ಸೆ उन्हें इस बात की खुशी थी कि उन्होंने चोरी का रास्ता नहीं अपनाया. उनकी ಸತ್ಯಪ್ರಿಯತಾ ಯಹಿ ಸೆ ಶುರು ಹುಯಿ. ಅವರ ಒಂದು ಸತ್ಯ ಮಾರ್ಗದಲ್ಲಿ ನಡೆಯೋದು ಅಲ್ಲಿಂದ ಸ್ಟಾರ್ಟ್ ಆಗುತ್ತಂತೆ. ಜಿಸ್ನೆ ಉನ್ಹೆ ಆಗೆ ಮಹಾತ್ಮ ಬನಾಯ. ಆ ಒಂದು ಗುಣ, ಸತ್ಯದಿಂದ ನಡ್ಕೊಳ್ಳೋ ಅಂಥ ಗುಣ ಅವರಿಗೆ ಮುಂದೆ ಮಹಾತ್ಮರಾಗಿ ಬೆಳೆಯೋಕ್ಕೆ ಒಂದು ರೂಟ್ ಆಗುತ್ತಂತೆ, ಮಾರ್ಗ ಆಗುತ್ತಂತೆ. श्रवण पितृभक्ति नाटक पढ़कर उन्होंने निश्चय किया कि मुझे भी ಶ್ರವಣ ಕುಮಾರ್ ಜೈಸಾ ಬನಾನಾ ಚಾಹಿಯೇ. ಅವ್ರಿಗೆ ಮುಂದೆ ಓದ್ತಾ ಏನಾಗುತ್ತೆ, ಶ್ರವಣ ಕುಮಾರನ ಒಂದು ಲೆಸನ್ ಇರುತ್ತೆ, ಶ್ರವಣ ಕುಮಾರ ಲೆಸನ್ನು ಅವ್ರ ಪಾಠದಲ್ಲಿ. ಅದನ್ನು ಓದ್ಬಿಟ್ಟು ಅವ್ರಿಗೆ ನಾನು ಇದೇ ಥರನೇ ಆಗಬೇಕು ಅಂತ ಅವ್ರಿಗೆ ಅನಿಸುತ್ತಂತೆ. ಮತ್ತು ಹರಿಶ್ಚಂದ್ರ ನಾಟಕ ದೇಕರ್ ಉನ್ಹೋನೆ सोचा कि हर एक को हरिश्चंद्र की तरह संकट सहकर भी सच्चाई का पालन करना चाहिए. ಅಂದರೆ ಶ್ರವಣಕುಮಾರನ ಪಿತೃಭಕ್ತಿ ನೋಡ್ಬಿಟ್ಟು ಈ ಮಹಾತ್ಮ ಗಾಂಧೀಜಿಯವರು ಇವರು ಹಾಗೇ ಇರಬೇಕು ಅಂತ ಅನ್ನಿಸ್ತಂತೆ. ಮತ್ತು ಹರಿಶ್ಚಂದ್ರ ನಾಟಕ ಓದ್ಬಿಟ್ಟು ಅವ್ರಿಗೇನು ಅನಿಸುತ್ತಂತೆ, ಯಾವುದೇ ಸಂಕಟದ ಸಂದರ್ಭದಲ್ಲೂ, ಎಂಥ ಕ್ಲಿಷ್ಟವಾದ ಸಂದರ್ಭದಲ್ಲೂ ಸತ್ಯವನ್ನು ಬಿಟ್ಕೊಡದೆ ನಡ್ಕೊಂಡ್ರೆ ಎಷ್ಟು ಒಳ್ಳೆಯದು, ಸತ್ಯ ಮಾರ್ಗದಲ್ಲೇ ನಡೆದ್ರೆ ಎಷ್ಟು ಒಳ್ಳೆಯದು ಅಂತ ಅವ್ರಿಗೆ ಅನಿಸುತ್ತಂತೆ. ಉನ್ಕಾ ಯಹಿ ನಿಶ್ಚಯ ದೃಢ ಹುವಾ. ಬಚ್ಪನ್ ಕೆ ಉಸ್ ಸತ್ಯ ಪ್ರೇಮನೆ ಈ ಹಾಗೆ ಉನ್ಹೆ ಸತ್ಯ ತಪಸ್ವಿ ಬನಾಯ. ಅವ್ರು ಅಂದ್ಕೊಳ್ತಾರಲ್ಲ, ಈ 2 ನಾಟಕನೂ ನೋಡ್ಬಿಟ್ಟು ಹಿಂಗೆ ಇರಬೇಕು ಅಂತ. ಆವಾಗಿಂದ ಅವರು ಸತ್ಯ ಮತ್ತು ತ್ಯಾಗದ ತಪಸ್ಸನ್ನು ಮಾಡ್ತಾರಂತೆ. ಯಾವತ್ತೂ ನಾನು ಸತ್ಯವನ್ನೇ ಹೇಳಬೇಕು ಅಂತ ಅವತ್ತು ನಿಶ್ಚಯ ಮಾಡ್ತಾರಂತೆ. ಈಗ ಅವ್ರ ಘಟನಾ ಹೇ. ಮತ್ತು ಇದಾದಮೇಲೆ ಇನ್ನೊಂದು ಘಟನೆ ಏನು ನಡೆಯುತ್ತೆ ಅವ್ರ ಜೀವನದಲ್ಲಿ. ಗಾಂಧೀಜಿ ಕೆ ಬಾಯಿನೇ 25 ರೂಪಾಯಿ ಕರ್ಜ್ ಲಿಯಾತ. ಅಂದರೆ ಗಾಂಧೀಜಿಯವರ ಅಣ್ಣ ಇರ್ತಾರೆ ಒಬ್ಬರು, ಅವರು 25 ರೂಪಾಯಿ ಎಲ್ಲೋ ಸಾಲ ಮಾಡಿಬಿಟ್ಟಿರ್ತಾರೆ. ಯಾವಾಗ ಇವ್ರಿಗೂ ಗೊತ್ತಿರುತ್ತಲ್ಲ, ಗಾಂಧೀಜಿಯವ್ರಿಗೂ, ಇಬ್ಬರು ಸೇರಿ ಮಾಡಿರ್ತಾರೆ. ಬಾಯಿ ಕೆ ಹಾತ್ ಕೆ ಸೋನೆ ಕೆ ಕಡೆ ಸೆ ಏಕ್ ತೋಲ್ ಸೋನಾ ಕಾಟ್ಕರ್ ಕರ್ಜ್ ಚುಕಾಯ ಗಯಾ. ಅಂದರೆ ಆಮೇಲೆ ಆ 25 ರೂಪಾಯಿ ಸಾಲ ತೀರ್ಸೋಕ್ಕೆ ಏನು ಮಾಡ್ತಾರೆ ಅವರು ಇಬ್ಬರೂ, ಗಾಂಧೀಜಿಯವ್ರ ಅಣ್ಣ ಕೈಯಲ್ಲಿ ಒಂದು ಚಿನ್ನದ್ದು ಕಡ್ಗ ಇರುತ್ತಂತೆ. ಅದರಲ್ಲಿ 1 ತೊಲ ಅಷ್ಟು ಚಿನ್ನನ ಕಟ್ ಮಾಡಿಸ್ಬಿಟ್ಟು ಮಾರಿಬಿಟ್ಟು ಆ 25 ರೂಪಾಯಿ ಸಾಲನ ತೀರಿಸ್ಬಿಡ್ತಾರಂತೆ. ಆ ವಿಷಯ ಅವ್ರ ಅಪ್ಪ ಅಮ್ಮಗೆ ಹೇಳಿರಲ್ಲ. ಅದೊಂಥರ ಕಳ್ಳತನ ಮಾಡ್ದಂಗೆ ಅವರಿಗೆ ಗಿಲ್ಟ್ ಆಗ್ತಿರುತ್ತಂತೆ. ಗಾಂಧೀಜಿ ಕೋ ಇಸ್ ಚೋರಿ ಕೆ ಕಾಮ್ ಸೆ ಬಹುತ್ ದುಃಖ ಹುವಾ. ಇದೊಂಥರ ಕಳ್ತನ ಕೆಲಸ ಆಗೋಯ್ತಲ್ಲ ಅಂದ್ಬಿಟ್ಟು ಅವ್ರಿಗೆ ಮನಸ್ಸಲ್ಲಿ ತುಂಬ ದುಃಖ ಆಗುತ್ತಂತೆ, ಗಿಲ್ಟ್ ಆಗುತ್ತಂತೆ. ಉನ್ಹೋನೆ ನಿಶ್ಚಯ ಕಿಯಾ ಕಿ ಭವಿಷ್ಯ ಮೇ ಕಭಿ ಚೋರಿ ನಹಿ ಕರೂಂಗಾ. ಆವಾಗ ಅವ್ರಿಗೆ ಏನನ್ಸುತ್ತಂತೆ, ಇನ್ಮೇಲಿಂದ ನಾನು ಈ ರೀತಿ ಕೆಲಸ ಮಾಡಲೇಬಾರ್ದು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾರಂತೆ. ಈ ಥರ ತಪ್ಪು ಮಾಡಬಾರ್ದು ಅಂತ. ಪಿತಾ ಸೆ ಮಾಫಿ ಮಾಂಗ್ನೆ ಕಿ ಬಾತ್ ಸೋಚಿ. ಅವ್ರ ತಂದೆ ಹತ್ರ ಹೋಗಿ ಹೆಂಗಾದರೂ ಮಾಡಿ ನಾನು ಅಪಾಲಜಿ ಕೇಳಿಬಿಡ್ಬೇಕು, ಕ್ಷಮೆ ಕೇಳಬೇಕು ಅಂತ ಯೋಚನೆ ಮಾಡ್ತಾರಂತೆ. ಪರ್ ಪಿತಾ ಕೆ ಸಾಮ್ನೆ ಜಾನೆ ಕಿ ಹಿಮ್ಮತ್ ನಾ ಹುಯಿ. ಆದರೆ ಅವ್ರ ತಂದೆ ಮುಂದೆ ಹೋಗೋಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಸಾರಿ ಘಟನಾ ಪತ್ರ ಮೇ ಲಿಖ್ ಕರ್ ಗಾಂಧಿನೇ ಪಿತಾ ಸೆ ಸಜಾ ಮಾಂಗಿ. ಆಮೇಲೆ ಏನು ಮಾಡ್ತಾರಂತೆ, ನಡೆದಿರೋ ವಿಷಯನೆಲ್ಲ ಒಂದು ಪತ್ರದಲ್ಲಿ ಬರೆದ್ಬಿಟ್ಟು ಅವ್ರ ತಂದೆ ಕೈಗೆ ಕೊಟ್ಬಿಟ್ಟು ಅವ್ರ ಮುಂದೆ ನಿಂತ್ಕೊಳ್ತಾರಂತೆ, ಕ್ಷಮಿಸಿ ಅಂತ ಹೇಳೋ ಥರ. ಪತ್ರ ಪಡ್ಕರ್ ಪಿತಾ ಕಿ ಆಂಖೆ ಬರ್ ಆಯಿ. ಆವಾಗ ಅವ್ರ ತಂದೆಯವರು ಅವರ ಪತ್ರನೆಲ್ಲ ಓದ್ಬಿಟ್ಟು ಅವ್ರ ಕಣ್ಣಲ್ಲಿ ನೀರು ಬರುತ್ತಂತೆ. ಗಾಂಧೀಜಿನೇ ಹಮೇಶಾ ಕೆ ಲಿಯೆ ಚೋರಿ ಕಿ ಆದತ್ ಛೋಡ್ ದಿ. ಆಮೇಲೆ ಅದನ್ನು ಅವತ್ತಿಂದ ಅವರು ಏನೇ ಸಂದರ್ಭ ಬಂದರೂ, ಎಂಥ ಸಿಚುವೇಶನ್ ಕಂಡೀಷನ್ ಇದ್ರೂ ಅವರು ಕಳ್ತನ ಮಾಡೋದನ್ನು ಬಿಟ್ಬಿಟ್ರಂತೆ. ಪಿತಾ ಕೆ ಆಂಸೂ देख कर गांधी को विश्वास हो गया कि पिता ने मुझे ಕ್ಷಮಾ ಕರ್ ದಿಯಾ ಹೇ. ಅವರ ಕಣ್ಣಲ್ಲಿ ನೀರು ತುಂಬಿ ಬರುತ್ತಲ್ಲ, ಅದನ್ನು ನೋಡಿಬಿಟ್ಟು
ಗಾಂಧೀಜಿಯವ್ರಿಗೆ ಅನಿಸುತ್ತಂತೆ, ಓ ಇವರು ನಮ್ಮ ತಂದೆಯವರು ನನ್ನನ್ನು ಕ್ಷಮಿಸಿದ್ದಾರೆ, ನಾನು ಇನ್ಮೇಲಿಂದ ಇಂಥ ತಪ್ಪನ್ನು ಮಾಡಬಾರ್ದು ಅಂತ ಅವರು ಆವಾಗ ಅಲ್ಲಿ ನಿಶ್ಚಯ ಮಾಡ್ತಾರಂತೆ. अहिंसा सत्य और धर्म के दृढ़ निश्चय ने ಗಾಂಧಿ को ಮಹಾತ್ಮ ಬನಾಯ. ಅವರು ಏನೇನು ಅಹಿಂಸೆ, ಸತ್ಯ ಮತ್ತು ಧರ್ಮ, ಇದ್ರ ಮೂರನ್ನು ಅವ್ರು ಮಾಡದೇ ಇದ್ದಿದ್ದರಿಂದ, ಇದು ಮೂರನ್ನು ಅವ್ರು ಕರೆಕ್ಟಾಗಿ ಫಾಲೋ ಮಾಡಿದ್ದಕ್ಕೆ ಅವರು ಮುಂದೆ ಬೆಳೆದು ಮಹಾತ್ಮರಾಗಿ ನಿಲ್ತಾರೆ. ಹಾಗೆ ನಾವು ಈ ಪಾಠವನ್ನು ಓದಿ ಅವರನ್ನು ನಾವು ಒಂದು ಮಾದರಿಯಾಗಿ ನಮ್ಮ ಜೀವನದಲ್ಲಿ ಅವರ ಒಂದು ಆದರ್ಶಗಳನ್ನು ಫಾಲೋ ಮಾಡಬೇಕು ನಾವು. ओके बच्चों, समझ में आई ना? अभी आज हमारे चैनल को सब्सक्राइब करो, लाइक करो और कमेंट करो बच्चों. थैंक यू.